ಮೈಸೂರಲ್ಲಿ ಈ ರೀತಿ ನಾಟಕ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲಿವರೆಗೂ ಆಯೋಜಕರು ಹಾಗೂ ಪ್ರೋತ್ಸಾಹಕರು ಇರ್ತಾರೆ ಅಲ್ಲಿವರೆಗೂ ಕಲಾವಿದರು ನಟಿಸ್ತಲೇ ಇರ್ತಾರೆ ಸರ್. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ದಿನ ಈ ನಾಟಕದಲ್ಲಿ ತಮ್ಮ ಪಾತ್ರ ಮತ್ತು ಕಲೆಯ ಬಗ್ಗೆ ಏನಾದ್ರು ನನ್ನ ಈ ಪಾತ್ರ ಸರ್ ಹಿರಣ್ಯಕಶ್ಯಪನ ಪಾತ್ರ. ಭಕ್ತ ಪ್ರಹ್ಲಾದ ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರತಕ್ಕಂಥ ಪಾತ್ರ ಇದು. ನಾನು ಇದು 4ನೇ ಬಾರಿ ಅಭಿನಯಿಸ್ತಾ ಇದ್ದೇನೆ. ನನ್ನ ಪೂಜ್ಯ ಗುರುಗಳಾದ ಕೆರಹಳ್ಳಿ ಮಾದೇಸ್ವಾಮಿ ಸರ್ ಅವರ ಕೈಯಲ್ಲೇ 4 ಬಾರಿಯೂ ಕೂಡ ಹಿರಣ್ಯಕಶ್ಯಪ ಪಾತ್ರ ಮಾಡಿದ್ದೇನೆ. ಪೂಜ್ಯ ಗುರುಗಳು ನನಗೊಂದು ಅವಕಾಶ ಕೊಟ್ಟು ಈ ಪಾತ್ರವನ್ನು ಅಭಿನಯಿಸಲು ಅವಕಾಶ ಮಾಡಿಕೊಟ್ರು. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ ಸರ್. ತಾವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಇದಕ್ಕೆ ಕಲೆಗಳ ಪ್ರೋತ್ಸಾಹ ಮಾಡಲಿಕ್ಕೆ ಚೆನ್ನಾಗಿ ಆಡ್ತಾರೆ ಅಂತ ನೋಡಕ್ ಬಂದಿದ್ದೀವಿ. ಕಲೆನ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ನೀವು ಬರ್ತಾ ಇರ್ತೀರಾ, ನಾವು ಗಮನಿಸಿದ್ದೀವಿ. ಒಂದು ನಿಮಿಷ. ಹಾಗಾಗಿ ಒಟ್ಟಾರೆ ಈ ನಾಟಕದ ರಂಗದ ಬಗ್ಗೆ ಮತ್ತು ನಾಟಕವನ್ನು ಆಯೋಜನೆ ಮಾಡ್ತಕ್ಕಂಥ ಸ್ವಪ್ನ ನಾಗರಾಜ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಮೇಡಮ್ ಅವರು ಒಂದು ತಿಂಗಳಿಂದ ಎಲ್ಲನೂ ಇದು ಮಾಡಿ ನಾವು ಡೈಲಿ ಬರ್ತೀವಿ ನೋಡಕ. ಇವತ್ತು ಬಂದೀವಿ. ನಮ್ಮ ಮಂಡ್ಯನವ್ರು ಸೇರಿರೋದ್ರಿಂದ ಒಳ್ಳೆ ಚೆನ್ನಾಗಿ ಆಡ್ತಾರೆ. ನಮ್ಮ ಮೇಡಮ್ ಅವ್ರು ಆಡಿಸ್ತಾರೆ, ಇದು ಮಾಡ್ತಾರೆ, ಎಲ್ಲ ಇದು ಮಾಡಿ ಅಭಿನಯಿಸ್ತಾರೆ ಸರ್. ತಮ್ಮದು ಈ ನಾಟಕ ಕಲಾರಂಗ ಭೂಮಿಯ ಬಗ್ಗೆ ತಮ್ಮ ಅಭಿಪ್ರಾಯ. ನೀವು ಹೇಳಿದಾಗೆ ಇವತ್ತು ಎಲ್ಲ ಆಧುನಿಕತೆಯಲ್ಲಿ ನಶಿಸಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಕಲೆಗಳ ತವರು ಮೈಸೂರಿನಲ್ಲಿ ಸುಮಾರು 1 ತಿಂಗಳಿಂದ ಅರ್ಧನಾರೀಶ್ವರ ಕಲಾವಿದ ಟ್ರಸ್ಟ್ನಿಂದ ಸ್ವಪ್ನ ನಾಗರಾಜ್ ಅವರು ತುಂಬ ಅತ್ಯದ್ಭುತವಾಗಿ ನಾಟಕದ ಆಯೋಜನೆ ಮಾಡ್ತಾರೆ. ಈ ಆಯೋಜನೆ ಮಾಡಬೇಕಂದ್ರೆ ತುಂಬ ಸುಲಭ ವಿಚಾರ ಅಲ್ಲ. ಮಹಿಳಾ ಕಲಾವಿದರು, ವಾದ್ಯದವರು, ಮತ್ತು ಶಿಲ್ಪರು ಕಲಾವಿದರನ್ನ ಹೊಂದಿಸಬೇಕು ಅಂದರೆ ಯಾರೋ ರೋಡಲ್ಲಿ ನಿಂತು ಮಾತಾಡೋ ಥರ ಸಿನಿಮಾ ಥರ ಅಲ್ಲ, ಒಂದು ದಿನದಲ್ಲಿ ಆಗೋಂಥ ಕೆಲಸ. ಅದನ್ನು ಮಾಡಬೇಕು ಅಂದಾಗಿ ಸ್ವಪ್ನ ನಾಗರಾಜ್ ಅವರು ಈ ನಾಟಕೋತ್ಸವ ಆಯೋಜನೆ ಮಾಡಿದ್ದಾರೆ. ಈ ಸಮಯದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ಮೈಸೂರಲ್ಲಿ ಈ ರೀತಿ ನಾಟಕ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲಿವರೆಗೂ ಆಯೋಜಕರು ಹಾಗೂ ಪ್ರೋತ್ಸಾಹಕರು ಇರ್ತಾರೆ ಅಲ್ಲಿವರೆಗೂ ಕಲಾವಿದರು ನಟಿಸ್ತಲೇ ಇರ್ತಾರೆ ಸರ್. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ದಿನ ಈ ನಾಟಕದಲ್ಲಿ ತಮ್ಮ ಪಾತ್ರ ಮತ್ತು ಕಲೆಯ ಬಗ್ಗೆ ಏನಾದ್ರು ನನ್ನ ಈ ಪಾತ್ರ ಸರ್ ಹಿರಣ್ಯಕಶ್ಯಪನ ಪಾತ್ರ. ಭಕ್ತ ಪ್ರಹ್ಲಾದ ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರತಕ್ಕಂಥ ಪಾತ್ರ ಇದು. ನಾನು ಇದು 4ನೇ ಬಾರಿ ಅಭಿನಯಿಸ್ತಾ ಇದ್ದೇನೆ. ನನ್ನ ಪೂಜ್ಯ ಗುರುಗಳಾದ ಕೆರಹಳ್ಳಿ ಮಾದೇಸ್ವಾಮಿ ಸರ್ ಅವರ ಕೈಯಲ್ಲೇ 4 ಬಾರಿಯೂ ಕೂಡ ಹಿರಣ್ಯಕಶ್ಯಪ ಪಾತ್ರ ಮಾಡಿದ್ದೇನೆ. ಪೂಜ್ಯ ಗುರುಗಳು ನನಗೊಂದು ಅವಕಾಶ ಕೊಟ್ಟು ಈ ಪಾತ್ರವನ್ನು ಅಭಿನಯಿಸಲು ಅವಕಾಶ ಮಾಡಿಕೊಟ್ರು. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ ಸರ್. ತಾವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಇದಕ್ಕೆ ಕಲೆಗಳ ಪ್ರೋತ್ಸಾಹ ಮಾಡಲಿಕ್ಕೆ ಮಂಡ್ಯನವರು ಚೆನ್ನಾಗಿ ಆಡ್ತಾರೆ ಅಂತ ನೋಡಕ್ ಬಂದಿದ್ದೀವಿ. ಕಲೆನ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ನೀವು ಬರ್ತಾ ಇರ್ತೀರಾ, ನಾವು ಗಮನಿಸಿದ್ದೀವಿ. ನಾವು ಡೈಲಿ ಬರ್ತೀವಿ ಸರ್. ಒಂದು ನಿಮಿಷ. ಹಾಗಾಗಿ ಒಟ್ಟಾರೆ ಈ ನಾಟಕದ ರಂಗದ ಬಗ್ಗೆ ಮತ್ತು ನಾಟಕವನ್ನು ಆಯೋಜನೆ ಮಾಡ್ತಕ್ಕಂಥ ಸ್ವಪ್ನ ನಾಗರಾಜ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಮೇಡಮ್ ಅವರು ಒಂದು ತಿಂಗಳಿಂದ ಎಲ್ಲನೂ ಇದು ಮಾಡಿ ನಾವು ಡೈಲಿ ಬರ್ತೀವಿ ನೋಡಕ. ಇವತ್ತು ಬಂದೀವಿ. ನಮ್ಮ ಮಂಡ್ಯನವ್ರು ಸೇರಿರೋದ್ರಿಂದ ಒಳ್ಳೆ ಚೆನ್ನಾಗಿ ಆಡ್ತಾರೆ. ನಮ್ಮ ಮೇಡಮ್ ಅವ್ರು ಆಡಿಸ್ತಾರೆ, ಇದು ಮಾಡ್ತಾರೆ, ಎಲ್ಲ ಇದು ಮಾಡಿ ಅಭಿನಯಿಸ್ತಾರೆ ಸರ್. ತಮ್ಮದು ಈ ನಾಟಕ ಕಲಾರಂಗ ಭೂಮಿಯ ಬಗ್ಗೆ ತಮ್ಮ ಅಭಿಪ್ರಾಯ. ನೀವು ಹೇಳಿದಾಗೆ ಇವತ್ತು ಎಲ್ಲ ಆಧುನಿಕತೆಯಲ್ಲಿ ನಶಿಸಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಕಲೆಗಳ ತವರು ಮೈಸೂರಿನಲ್ಲಿ ಸುಮಾರು 1 ತಿಂಗಳಿಂದ ಅರ್ಧನಾರೀಶ್ವರ ಕಲಾವಿದ ಟ್ರಸ್ಟ್ನಿಂದ ಸ್ವಪ್ನ ನಾಗರಾಜ್ ಅವರು ತುಂಬ ಅತ್ಯದ್ಭುತವಾಗಿ ನಾಟಕದ ಆಯೋಜನೆ ಮಾಡ್ತಾರೆ. ಈ ಆಯೋಜನೆ ಮಾಡಬೇಕಂದ್ರೆ ತುಂಬ ಸುಲಭ ವಿಚಾರ ಅಲ್ಲ. ಮಹಿಳಾ ಕಲಾವಿದರು, ವಾದ್ಯದವರು, ಮತ್ತು ಶಿಲ್ಪರು ಕಲಾವಿದರನ್ನ ಹೊಂದಿಸಬೇಕು ಅಂದರೆ ಯಾರೋ ರೋಡಲ್ಲಿ ನಿಂತು ಮಾತಾಡೋ ಥರ ಸಿನಿಮಾ ಥರ ಅಲ್ಲ, ಒಂದು ದಿನದಲ್ಲಿ ಆಗೋಂಥ ಕೆಲಸ. ಅದನ್ನು ಮಾಡಬೇಕು ಅಂದಾಗಿ ಸ್ವಪ್ನ ನಾಗರಾಜ್ ಅವರು ಈ ನಾಟಕೋತ್ಸವ ಆಯೋಜನೆ ಮಾಡಿದ್ದಾರೆ. ಈ ಸಮಯದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ